ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮಂಡ್ಯದಲ್ಲಿ ಪ್ರತಿಭಟನೆಯ ಪಾಲಿಟಿಕ್ಸ್ ಜೋರಾಗಿಯೇ ನಡೆಯುತ್ತಿದೆ. ಅಂದು ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರೆ ಇಂದು ಡಿಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಂಡ್ಯ ನಗರದ ಫ್ಯಾಕ್ಟರಿ ಸರ್ಕಲ್ನಲ್ಲಿ ಜಮಾವಣೆಗೊಂಡ ನೂರಾರು ಸಂಖ್ಯೆಯ ಜೆಡಿಎಸ್ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಸುಮಾರು 15 ನಿಮಿಷಗಳ ಕಾಲ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಮದ್ದೂರಿನ ಶಾಸಕರು ನಮ್ಮ ಗಂಡಸರ ಬಗ್ಗೆ ಹೇಳಿ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ. ಹೇಳಿ ಧಿಕ್ಕಾರ. ಶಿವಕುಮಾರ್ ಮುಖ್ಯಮಂತ್ರಿಗಳು ಏಕವಚನದಿಂದ ಅವಳು ಅವತ್ತೆಲ್ಲೋಗಿದ್ರು ಈ ಮಹಿಳೆಯವರು, ಅವತ್ತು ಕಾಂಗ್ರೆಸ್ ಮಹಿಳೆಯರು ಎಲ್ಲೋಗಿದ್ರು, ಎಲ್ಲೋಗಿದ್ರಿ ಅವಳು ಶಿವಕುಮಾರ್ ಮೀಡಿಯಾದಲ್ಲಿ ಹೆಂಡತಿ ಮಗಳು ಮತ್ತೆ ತಾಯಿಯಂದಿರು ಆಚೆ ಹೋಗೋವರೆಗೂ ಅವ್ರ ಮೇಲೆ ಕಣ್ಣಿಡಬೇಕು ಅಂತ ಹೇಳ್ತಾರೆ. ಅವರಿಗೆ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ಕಂಡಿರೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಮಹಿಳಾ ನಾಯಕಿ ಸುರಭಿ ರಘು, ಜೆಡಿಎಸ್ನ ಹಿರಿಯ ಮಹಿಳಾ ನಾಯಕಿ ಅಂಬುಜಮ್ಮರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅನಾವಶ್ಯಕವಾಗಿ ಕುಮಾರಸ್ವಾಮಿ ಅವರ ತೇಜೋವಧೆ ಮಾಡುತ್ತಿರುವ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಧರಣಿಯನ್ನ ನಡೆಸಿದರು. ಈ ಹಿಂದೆ ಸಿಎಂ ಡಿಸಿಎಂ ಶಾಮನೂರು ಶಿವಶಂಕರಪ್ಪ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ. ಮೊದಲು ಮಹಿಳೆಯರನ್ನ ಗೌರವಿಸುವುದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಕಲಿಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಯಾವ ರೀತಿಯಲ್ಲಿ ಅದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನ ಕಾಂಗ್ರೆಸ್ ಅಚ್ಚುಕಟ್ಟಾಗಿ ಅದನ್ನ ಮಾಡ್ತಾ ಇದೆ. ಕುಮಾರಣ್ಣನವರ ಸ್ಟೇಟ್ಮೆಂಟ್ ಅನ್ನ ನಾವೆಲ್ಲ ಹೆಣ್ಮಕ್ಳು ಕೇಳಿದ್ದೀವಿ. ಅವರು ಏನನ್ನ ಹೇಳಕ್ಕೆ ಹೊರಟಿದ್ರು ಅಂದ್ರೆ, ಹೆಣ್ಣು ಮಕ್ಕಳಿಗೆ ಈ ಒಂದು ಅವರ ಜವಾಬ್ದಾರಿಯನ್ನ ಬೇರೆಯವರಿಗೆ ಕೈ ಚಾಚಿಸ್ತಾ ಇದ್ದಾರೆ. ಅದು ಇವತ್ತು ಹಳ್ಳಿಯ ತಾಯಂದಿರಿಗೆ ಆಗ್ತಾ ಇದೆ. ಎಲ್ಲ ಹೆಣ್ಣು ಮಕ್ಕಳಾಗ್ಲಿ ತಾಯಿಯಂದಿರಾಗ್ಲಿ ಯಾರ್ಯಾದ್ರು ಹೊರಗಡೆ ಹೋಗಿ ಮನೆಗೆ ಬರತಕ್ಕ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳಿದ್ರು. ಪ್ರತಿಯೊಂದು ಹೆಣ್ಣು ಮಕ್ಕಳ ಮೇಲೂ ಅವ್ರಿಗೆ ಅಪನಂಬಿಕೆ ಇದ್ದಂತ ಸಂದರ್ಭದಲ್ಲಿ ಅವ್ರ ತಾಯಿ ಮೇಲೆ, ಹೆಂಡತಿ ಮೇಲೆ, ಮಗಳ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು. ಅದೇ ಮದ್ದೂರಿ ಆಗಿರುವಂತ ಮದ್ದೂರಿ ಮೇಲೆ ಆಗಿರುವಂತ ಉದಯ್ ಅವರು ಹೆಣ್ಣು ಮಕ್ಕಳ ಮೇಲೆ ತುಚ್ಛವಾಗಿ ಮಾತಾಡುವಂತ ಕಲ್ಚರ್ ಇರುವಂತ ಎಮ್ಮೆಲ್ಯೆ ನಂಬಬೇಕಾ ಬೇಡ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.